ವಿದ್ಯಾರ್ಥಿಗಳೇ, ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಮತ್ತೊಂದು ಕನ್ಸೈನ್ಮೆಂಟ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಹೋಗ್ತಾನೆ. ಮೊದಲಿಗೆ ಶೇರ್ ಮಾಡ್ತಾ ಅನಲೈಸ್ ಮಾಡೋಣ, ಅದಾದ್ಮೇಲೆ ಸೊಲ್ಯೂಷನ್ ಅನ್ನ ಮಾಡ್ತಾ ಹೋಗೋಣ. ಸೊ ಅಮಿತ್ ಆಯಿಲ್ ಮಿಲ್ಸ್ ಕೊಚ್ಚಿನ್ ಕನ್ಸೈನ್ಡ್ 2500 kgs ಆಫ್ ಕ್ಯಾಸ್ಟ್ರಲ್ ಆಯಿಲ್ ಟು ಮಧು ಅಂಡ್ ಕಂಪನಿ. 2500 kg ಒಂದು ಆಯಿಲ್ ಅನ್ನ ಅಮಿತ್ ಆಯಿಲ್ ಮಿಲ್ಸ್ ಅಂತಕ್ಕಂಥವ್ರು ಕೊಚ್ಚಿನಿಂದ ಕನ್ಸೈನ್ಮೆಂಟ್ ಕಳಿಸಿದ್ದಾರೆ. ಯಾರಿಗಪ್ಪ ಅಂದ್ರೆ ಟು ಮಧು ಅಂಡ್ ಕಂಪನಿ ವಾರಣಾಸಿ, ಮಧು ಅಂಡ್ ಕಂಪನಿಗೆ. ಸೊ ಹಿಯರ್ ಅಮಿತ್ ಆಯಿಲ್ ಮಿಲ್ಸ್ ಇಸ್ ಅ ಕನ್ಸೈನರ್, ಮಧು ಅಂಡ್ ಕಂಪನಿ ವಾರಣಾಸಿ ಇಸ್ ಅ ಕನ್ಸೈನಿ. ದ ಕಾಸ್ಟ್ ಆಫ್ ಆಯಿಲ್ ವಾಸ್ ₹18 per kg. ಕಾಸ್ಟ್ ಕೊಟ್ಟಿದ್ದಾರೆ. ದ ಕನ್ಸೈನರ್ ಪೇಡ್ ₹900 ಟುವರ್ಡ್ಸ್ ಕ್ಯಾರಿಯೇಜ್, ಫ್ರೈಟ್ ಅಂಡ್ ಇನ್ಶೂರೆನ್ಸ್ ಇನ್ ಟ್ರಾನ್ಸಿಟ್. ನಥಿಂಗ್ ಬಟ್ ಕನ್ಸೈನರ್ ಎಕ್ಸ್ಪೆನ್ಸಸ್ ಅವು. ಸೊ ಆ ಎಕ್ಸ್ಪೆನ್ಸಸ್ ನಾವೇನಂತ ಕರಿತೀವಿ, ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಯಾಕಂತಂದ್ರೆ ಇನ್ನು ಟ್ರಾನ್ಸಿಟ್ ಅಲ್ಲಿ ಇರುವಾಗ ಪೇಮೆಂಟ್ ಮಾಡಿರ್ತಕ್ಕಂತಹ ಕ್ಯಾರಿಯೇಜು, ಫ್ರೈಟು, ಇನ್ಶೂರೆನ್ಸ್. ಓಕೆ, ಇನ್ನು ಗೋಡೌನ್ ಹೋಗಿಲ್ಲ. ನೆಕ್ಸ್ಟ್, ಡ್ಯೂರಿಂಗ್ ಟ್ರಾನ್ಸಿಟ್ 250 kg ಆಯಿಲ್ ವಾಸ್ ಆಕ್ಸಿಡೆಂಟಲಿ ಡಿಸ್ಟ್ರಾಯ್ಡ್. ಓಕೆ, ಏನು ಬರಬೇಕಾದ್ರೆ 250 kg ಏನೋ ಒಂದು ಆಕ್ಸಿಡೆಂಟ್ಲಿ ಡೆಸ್ಟ್ರಾಯ್ ಆಗಿದೆ, ಲಾಸ್ ಆಗಿದೆ. ಸೊ ಆಕ್ಸಿಡೆಂಟಲಿ ಅಂತಂದ್ರೆ ವಿಚ್ ಇಸ್ ಅ ಅಬ್ನಾರ್ಮಲ್ ಲಾಸ್. ನಾರ್ಮಲ್ ಆಗಿ ಏನಾದ್ರು ಎವಾಪರೇಟ್ ಆಗ್ತಕ್ಕಂಥದ್ದು, ಲೀಕೇಜ್ ಆಗ್ತಕ್ಕಂಥದ್ದು ಆ ತರ ಆಗಿದ್ರೆ ದಟ್ ಈಸ್ ನಾರ್ಮಲ್ ಲಾಸ್. ಬಟ್ ಆಕ್ಸಿಡೆಂಟ್ ಅಂತ ವರ್ಡ್ ಬಂತು ಅಂತಂದ್ರೆ ವಿಚ್ ಇಸ್ ಅ ಅಬ್ನಾರ್ಮಲ್ ಲಾಸ್ ಅಂತ. ಸೊ ಫಾರ್ ವಿಚ್ ದ ಇನ್ಶೂರೆನ್ಸ್ ಕಂಪನಿ ಪೇಡ್ ₹2200 ಇನ್ ಫುಲ್ ಸೆಟಲ್ಮೆಂಟ್ ಆಫ್ ದ ಕ್ಲೇಮ್ ಡೈರೆಕ್ಟೆಡ್ ಟು ದ ಕನ್ಸೈನರ್. ಓಕೆ, ಸೊ ಆ ಆಕ್ಸಿಡೆಂಟಲ್ ಇದಾಗಿದ್ದಕ್ಕೆ ಇನ್ಶೂರೆನ್ಸ್ ತಗೊಂಡಿದ್ರು, ಇನ್ಶೂರೆನ್ಸ್ ತಗೊಂಡಿರೋದಕ್ಕೆ ಇನ್ಶೂರೆನ್ಸ್ ಕಂಪನಿ ₹2200 ದುಡ್ಡು ಕೊಟ್ಟಿದೆ. ಅದೇನ್ ಮಾಡ್ಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್, Madhu and company took delivery of the consignment on April 10. Okay, April 10 ಗೆ ಮಧು ಅವ್ರಿಗೆ ಬರುತ್ತೆ ಅದು. And accepted a bill drawn on by Deepak Oil Mills of ₹5,000 for 2 months. ಅಂದ್ರೆ ಇದು ಅಡ್ವಾನ್ಸ್ ಅಂತ, ₹5,000 ಅಡ್ವಾನ್ಸ್ ಕೊಟ್ಟಿದ್ದಾರೆ ಅಂತ ಅರ್ಥ. ಅಕ್ಸೆಪ್ಟೆಡ್ ಅ ಬಿಲ್ ಅಂತ ಅಂದ್ರೆ ಅವನು 5,000 ಅಡ್ವಾನ್ಸ್ ಕೊಡಿ ಅಂತ, ಎಸ್ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಮಧು ಅಂಡ್ ಕಂಪನಿ ರಿಪೋರ್ಟ್ಸ್ 1,750 kg were sold at ₹25 per kg. ಓಕೆ, ಸೊ 1,750 kg ನ ಸೇಲ್ ಮಾಡಿದಾರಂತೆ. ಅವ್ರಿಗೆ ಬಂದಿರೋದು 2,500 kg. ಹಂಗಾಗಿ ನಮಗೆ ಕ್ಲೋಸಿಂಗ್ ಸ್ಟಾಕ್ ಇರುತ್ತೆ, ಅದನ್ನ ನಾವು ಅನಲೈಸ್ ಮಾಡಬೇಕು. ನೆಕ್ಸ್ಟ್, ದ ಎಕ್ಸ್ಪೆನ್ಸಸ್ ಆಫ್ ದ ಕನ್ಸೈನಿ ವರ್ ₹1,850 ಟುವರ್ಡ್ಸ್ ಗೋಡೌನ್ ರೆಂಟ್, ಅಡ್ವರ್ಟೈಸ್ಮೆಂಟ್ ಅಂಡ್ ಸ್ಯಾಲರೀಸ್ ಆಫ್ ಸೇಲ್ಸ್ ಮ್ಯಾನ್. ನೋಡಿ, ಕನ್ಸೈನಿ ಏನೇನೋ ಖರ್ಚು ಮಾಡಿದಾನೆ, ಗೋಡೌನ್ ರೆಂಟ್ಗೆ, ಅಡ್ವರ್ಟೈಸ್ಮೆಂಟ್ಗೆ, ಸೇಲ್ಸ್ ಮೆನ್ ಸ್ಯಾಲರೀಸ್ಗೆ. ಅಂದ್ರೆ ಈ ಎಲ್ಲಾ ಎಕ್ಸ್ಪೆನ್ಸಸ್ ಒನ್ಸ್ ಗೋಡೌನ್ ಹೋದ್ಮೇಲೆ ಆಗತಕ್ಕಂಥ ಎಕ್ಸ್ಪೆನ್ಸಸ್. ನೀವು ಗೂಡ್ಸ್ ಅನ್ನ ಗೋಡೌನ್ ಹಾಕಿದ್ಮೇಲೆ ಅಡ್ವರ್ಟೈಸ್ಮೆಂಟ್ ಕೊಡೋದು, ಸೇಲ್ಸ್ ಮೆನ್ಗೆ ಸ್ಯಾಲರಿ ಕೊಡೋದು, ಗೋಡೌನ್ ರೆಂಟ್ ಕೊಡೋದು. ಹಾಗಾಗಿ ಇವುಗಳನ್ನ ರೆಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಕ್ಲೋಸಿಂಗ್ ಸ್ಟಾಕ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಈ ಎಕ್ಸ್ಪೆನ್ಸಸ್ ಅನ್ನ ನಾವು ಕನ್ಸಿಡರ್ ಮಾಡೋದಿಲ್ಲ. ಬಟ್ ಲೆಡ್ಜರ್ ಅಕೌಂಟ್ಸ್ ಅಲ್ಲಿ ನಾವು ಇದನ್ನ ತೋರಿಸ್ಕೋಬೇಕು. ಓಕೆ, ಜ್ಞಾಪಕ ಇಟ್ಕೊಳ್ಳಿ, ಓನ್ಲಿ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಅನ್ನ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ ಎಲ್ಲಿ ಕ್ಲೋಸಿಂಗ್ ಸ್ಟಾಕ್ ಮಾಡ್ಬೇಕಾದ್ರೆ. ಓಕೆ, ರೆಕರಿಂಗ್ ಎಕ್ಸ್ಪೆನ್ಸಸ್ ಅನ್ನ ನಾವು ಮಾಡೋದಿಲ್ಲ, ಕನ್ಸಿಡರ್ ಮಾಡೋದಿಲ್ಲ. ನೆಕ್ಸ್ಟ್, ಮಧು ಅಂಡ್ ಕಂಪನಿ ಚಾರ್ಜ್ಡ್ ಅ ಕಮಿಷನ್ ಆಫ್ 3% ಪ್ಲಸ್ 2% ಡೆಲ್ ಕ್ರೀಡರ್. ಅಂದ್ರೆ 3% ನಾರ್ಮಲ್ ಕಮಿಷನ್, 2% ಡೆಲ್ ಕ್ರೀಡರ್ ಕಮಿಷನ್. ಮಧು ಅಂಡ್ ಕಂಪನಿ ಫರ್ದರ್ ರಿಪೋರ್ಟೆಡ್ ಅ ಲಾಸ್ ಆಫ್ 20 kg ಲೀಕೇಜ್ ಇನ್ ದ ಕನ್ಸೈನಿ ಗೋಡೌನ್. ಗೋಡೌನ್ ಅಲ್ಲಿ 20 kg ಲೀಕ್ ಆಗಿದೆ ಅಂತಂದ್ರೆ ವಿಚ್ ಇಸ್ ಅ ನಾರ್ಮಲ್ ಲಾಸ್ ಇನ್ ಗೋಡೌನ್. ಓಕೆ, ನಾರ್ಮಲ್ ಲಾಸ್ ಇನ್ ಗೋಡೌನ್ ವಿಚ್ ಈಸ್ ಅಕೌಂಟೆಡ್ ಓನ್ಲಿ. ನಾವೇನು ಇದನ್ನ ಮಾತ್ರ ಅಕೌಂಟ್ ತಗೋತೀವಿ, ಕ್ವಾಂಟಿಟಿನ, ಅಮೌಂಟ್ ತಗೊಳಿದೆ, ನಾರ್ಮಲ್ ಲಾಸ್ ಆಗಿದೆ. ಓಕೆ, ಅಲ್ಲೇನಾದ್ರೂ ಆಕ್ಸಿಡೆಂಟ್ ಆಗಿತ್ತು, ಅಲ್ಲೇನಾದ್ರೂ ಫೈರ್ ಆಗಿ ಲಾಸ್ ಆಗಿದ್ರೆ ದಟ್ ಈಸ್ ಅಬ್ನಾರ್ಮಲ್ ಲಾಸ್. ಬಟ್ ಡ್ಯೂ ಟು ಲೀಕೇಜ್ ವಿಚ್ ಇಸ್ ನಾರ್ಮಲ್. ಓಕೆ, ಸೊ ಹೆನ್ಸ್ ಇಟ್ ಇಸ್ ಅ ನಾರ್ಮಲ್ ಲಾಸ್. ಪ್ರಿಪೇರ್ ದ ನೆಸೆಸರಿ ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಕನ್ಸೈನರ್. ಕನ್ಸೈನರ್ ಅಲ್ಲಿ ನಾವು ಲೆಡ್ಜರ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ಬೇಕಂತೆ. ಸೊ ನಿಮಗೆ ಈ ಪ್ರಾಬ್ಲಮ್ ಅನ್ನು ಅಷ್ಟೇ ನಾನು 2 ಪಾರ್ಟ್ ಆಗಿ ಮಾಡ್ತೀನಿ. ಪಾರ್ಟ್ ಎ ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್, ಪಾರ್ಟ್ ಬಿ ಕ್ಯಾಲ್ಕುಲೇಷನ್ ಆಫ್ ಲೆಡ್ಜರ್ ಅಕೌಂಟ್ಸ್. ಈ ತರ ಮಾಡೋಣ. ಮೊದಲಿಗೆ ನಾವು ಕ್ಲೋಸಿಂಗ್ ಸ್ಟಾಕ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಓಕೆ, ಅದಾದ್ಮೇಲೆ ನಾವು ಲೆಡ್ಜರ್ ಅಕೌಂಟ್ಸ್ ಕಡೆ ಹೋಗೋಣ. ಸೊ ಫಾರ್ಮ್ಯಾಟ್ ಹಾಕೊಳ್ಳಿ ಈ ರೀತಿ. ಮೊದಲಿಗೆ
ನಮ್ಗೆ ಬೇಕಾಗಿರೋದೇನು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ನಿಮ್ಗೆಲ್ಲ ಹೇಳಿದೀನಿ ಇದನ್ನ. ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅನ್ನ ತಗೋಬೇಕು. ಸೊ ಟೋಟಲ್ ನಮ್ಗೆ ಎಷ್ಟು ಕಳಿಸಿದಾನೆ? 2,500 kg. 2,500 kg. ವಾಟ್ ಇಸ್ ದ ಕಾಸ್ಟ್? ₹18. ಇದು ಕಾಸ್ಟ್ ಇನ್ವಾಯ್ಸ್ ಪ್ರೈಸ್ ಪ್ರಾಬ್ಲಮ್ ಅಲ್ಲ, ದಿಸ್ ಇಸ್ ಅ ಕಾಸ್ಟ್ ಪ್ರಾಬ್ಲಮ್, ಕಾಸ್ಟ್ ಪ್ರೈಸ್ ಪ್ರಾಬ್ಲಮ್. ಸೊ 2,500 ಕ್ವಾಂಟಿಟಿ, ಅಮೌಂಟ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ, ನಮಗೆ ₹45,000 ಬರುತ್ತೆ. ಸೊ ನೆಕ್ಸ್ಟ್ ಆಡ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನರ್. ಕನ್ಸೈನರ್ನ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ನ ನಾವು ಇಲ್ಲಿ ಆಡ್ ಮಾಡಬೇಕಾಗುತ್ತೆ. ಓಕೆ, ಸೊ ಕನ್ಸೈನರ್ ಏನೇನ್ ಮಾಡಿದಾನೆ ನೋಡಿ, ಕ್ಯಾರೇಜ್, ಫ್ರೈಟ್, ಇನ್ಶೂರೆನ್ಸ್ಗೆ ₹900 ಖರ್ಚು ಮಾಡಿದ್ದಾನೆ. ಹೌದಾ? ಕ್ಯಾರೇಜ್, ಫ್ರೈಟ್ ಅಂಡ್ ಇನ್ಶೂರೆನ್ಸ್ಗೆ ₹900 ಸ್ಪೆಂಡ್ ಮಾಡಿದ್ದಾನೆ. ಕ್ಯಾರೇಜ್, ಫ್ರೈಟ್, ಇನ್ಶೂರೆನ್ಸ್ಗೆ ₹900 ಖರ್ಚು ಮಾಡಿದ್ದಾನೆ. ಸೊ ನೋಡೋಣ, ₹2,500 ಇದು ₹45,900 ಆಗುತ್ತೆ. ನೆಕ್ಸ್ಟ್ ಲೆಸ್ ಮಾಡಬೇಕು. ನಾರ್ಮಲ್ ಲಾಸ್ ಇನ್ ಟ್ರಾನ್ಸಿಟ್ ಏನಾದ್ರೂ ಇದೆಯಾ? ಇಲ್ಲ, ಬಟ್ ಟ್ರಾನ್ಸಿಟ್ ಅಲ್ಲಿ ಅಬ್ನಾರ್ಮಲ್ ಲಾಸ್ ಇದೆ, ಹಂಗಾಗಿ ಅಬ್ನಾರ್ಮಲ್ ಲಾಸ್ ಇನ್ ಟ್ರಾನ್ಸಿಟ್ ಸೊ ಇದೆ, ಅದನ್ನ ನಾವು ಲೆಸ್ ಮಾಡ್ಕೋಬೇಕಾಗತ್ತೆ. ಎಷ್ಟಪ್ಪ ಅಂತಂದ್ರೆ 250 kg ಲಾಸ್ ಆಗಿದೆ, ಆಕ್ಸಿಡೆಂಟಲ್ಲಿ ಲಾಸ್ ಆಗಿದೆ. ಎಷ್ಟು? 250 kg. ಸೊ ಅಬ್ನಾರ್ಮಲ್ ಲಾಸ್ ಬಂದ್ರೆ ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಪ್ಪ ಅಂದ್ರೆ, ಇದರ ಹಿಂದೆ ಇರತಕ್ಕಂಥ ಕಾಸ್ಟ್ ಅನ್ನ ನೋಡ್ಕೋಬೇಕು. ಇಲ್ಲಿ 2,500 kgಗೆ ಕಾಸ್ಟ್ 45,900 ಆಗಿದೆ. 250 kg ಎಷ್ಟು ಅಂತ ವೆರಿ ಸಿಂಪಲ್. ಫಾರ್ 2,500 kg the cost is 45,900. ನಮಗೆ ಲಾಸ್ ಆಗಿರೋದಿಲ್ಲಿ ಫಾರ್ 250 kg ವಾಟ್ ಈಸ್ ದ ಕಾಸ್ಟ್? ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋತೀವಿ. 45,900 ಇಂಟು 250 ಡಿವೈಡೆಡ್ ಬೈ 2,500 ತರ ಮಾಡ್ಕೊಂಡಾಗ ನಮ್ಗೆ ಎಷ್ಟಪ್ಪ ಬರುತ್ತೆ ಅಂದ್ರೆ ₹4,590 ಬರುತ್ತೆ. ಓಕೆ, ₹4,590 ಬರುತ್ತೆ. ಸೊ 2,500 250 ಲಾಸ್ ಆಗೋಯ್ತು, ನಮ್ಗೆ ಉಳಿಯೋದು 2,250. ಇದನ್ನ ಆಡ್ ಮಾಡ್ಕೊಂಡಾಗ 45, 449, 50,490, 50,409 ಲೆಸ್ ಮಾಡ್ಬೇಕಿದೆ. ಆಕ್ಚುಲಿ ವಿ ಹ್ಯಾವ್ ಟು ಮೇಕ್ ಅ ಡಿಡಕ್ಷನ್. 41,310 ಬರುತ್ತೆ. ಓಕೆ, ಸೊ ಅಬ್ನಾರ್ಮಲ್ ಲಾಸ್ ಇನ್ ಟ್ರಾನ್ಸಿಟ್ ಆಯ್ತು. ನೆಕ್ಸ್ಟ್ ಆಡ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನಿ. ಕನ್ಸೈನಿ ಏನಾದ್ರೂ ಇದ್ದಾಗ ನಾವು ಆಡ್ ಮಾಡಬೇಕು. ಕನ್ಸೈನಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೆಲ್ಲ ರೆಕರಿಂಗ್ ಎಕ್ಸ್ಪೆನ್ಸಸ್. ಗೋಡೌನ್ ರೆಂಟ್ ಆಗಿರ್ಬೋದು, ಸೇಲ್ಸ್ಮೆನ್ ಸ್ಯಾಲರಿ ಆಗಿರ್ಬೋದು, ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಗೋಡೌನ್ ಹೋದ್ಮೇಲೆ ಬರ್ತಕ್ಕಂಥ ಎಕ್ಸ್ಪೆನ್ಸಸ್. ಸೊ ಹಾಗಾಗಿ ಇಲ್ಲಿ ಯಾವುದು ಇಲ್ಲ. ಓಕೆ, ಇಲ್ಲಿ ಯಾವುದೇ ರೀತಿಯ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಇಲ್ಲ. 250, 41,310 ಇದು ಆಸ್ ಯೂಶುವಲ್ ಇರುತ್ತೆ. ನೆಕ್ಸ್ಟ್ ಲೆಸ್ ಗೋಡೌನ್ ಅಲ್ಲಿ ಏನಾದರೂ ನಾರ್ಮಲ್ ಲಾಸ್, ಅಬ್ನಾರ್ಮಲ್ ಲಾಸ್ ಇದೆಯಾ? ಈ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ. ನಾರ್ಮಲ್ ಲಾಸ್, ಲೀಕೇಜ್ ಆಗಿದೆ. ನಾರ್ಮಲ್ ಲಾಸ್ ಇನ್ ಗೋಡೌನ್ ಇದೆ. ಸೊ ಈ ತರ ಇದ್ದಾಗ ನಾರ್ಮಲ್ ಲಾಸ್ ಬಂದಾಗ ಓನ್ಲಿ ಯೂನಿಟ್ಸ್ ಅನ್ನ ನಾವು ಡಿಡಕ್ಟ್ ಮಾಡ್ತೀವಿ. ಎಷ್ಟು ಯೂನಿಟ್ ಲಾಸ್ ಆಗಿದೆಯಪ್ಪ ಅಂದ್ರೆ 20 kg ಲಾಸ್ ಆಗಿದೆ. ಹೌದಾ? ನಿಮ್ಗೆಲ್ಲ ಇದ್ರಲ್ಲಿ ಕೊಟ್ಟಿದ್ದಾರೆ 20 kg ಲೀಕೇಜ್ ಇಂದ ಕನ್ಸೈನಿ ಗೋಡೌನ್ ಅಂತಾನೆ. ಸೊ 20 kg. ಸೊ ಇದಕ್ಕೆ ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಾರ್ದು. ಯಾಕೆ ಅಂತಂದ್ರೆ ನಾರ್ಮಲ್ ಲಾಸ್. ಅಬ್ನಾರ್ಮಲ್ ಲಾಸ್ ಇದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ನಾರ್ಮಲ್ ಲಾಸ್ಗೆ ಕ್ಯಾಲ್ಕುಲೇಟ್ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಮಾಡೋಣ.
ಮಾಡಿದಾಗ 2230 ಯೂನಿಟ್ಸ್ ಬರುತ್ತೆ. 41,310 ಇಸ್ ದ ಅಮೌಂಟ್. ಓಕೆ, ಸೊ ಇಷ್ಟೇ. ಇದಾದ್ಮೇಲೆ ನಾವು ಸೇಲ್ಸ್ ಅನ್ನ ತಗೋತೀವಿ. ಲೆಸ್ ಸೇಲ್ಸ್ ಎಷ್ಟು ಯೂನಿಟ್ ಆಗಿದೆಯಪ್ಪ? 1750 ಯೂನಿಟ್ಸ್ ಅನ್ನ ಸೇಲ್ ಮಾಡಿದ್ದಾನೆ ಅಂತ ಹೇಳ್ತಾರೆ ಅವರು. ಓಕೆ, ನೋಡಿ, ಮಧು ಅಂಡ್ ಕಂಪನಿ ರಿಪೋರ್ಟ್ 1750 kg ವರ್ ಸೋಲ್ಡ್ ಅಟ್ ₹25 per kg ಅಂತಾನೆ. ನಮ್ಗೆ ಓನ್ಲಿ ಇಲ್ಲಿ ಬೇಕಾಗಿರೋದು ಯೂನಿಟ್ಸ್ ಅಷ್ಟೇ. ಸಾಕು, ಯೂನಿಟ್ಸ್ ಅನ್ನು ತಗೊಳ್ಳೋಣ. ಸೇಲ್ ಹೋದ್ರೆ ಇನ್ನು ನಮ್ಗೆ ಉಳಿಯೋದು 480 ಯೂನಿಟ್ಸ್ ಉಳಿಯುತ್ತೆ. ಸೊ ಇಲ್ಲಿ ಇದನ್ನ ಏನಂತ ಕರಿತೀವಿ? ಕ್ಲೋಸಿಂಗ್ ಸ್ಟಾಕ್ ಅಂತ ಕರಿತೀವಿ. ನಮ್ಗೆ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಕಂಡುಹಿಡ್ಕೋಬೇಕು. ಯಾವ ತರ ಕಂಡುಹಿಡಿತೀರಾ? ಇದರ ಹಿಂದೆ ಅದನ್ನ ಕಾಸ್ಟ್ ನೋಡ್ಕೋತೀವಿ ನಾವು. ಸೊ ಇದರ ಹಿಂದೆ ಇರ್ತಕ್ಕಂಥದ್ದು ಕಾಸ್ಟ್ ನೋಡ್ಕೋತೀವಿ. ಅಲ್ಲಿ ನೋಡಿ, ಫಾರ್ 2230 kg ದ ಕಾಸ್ಟ್ ಈಸ್ ಎಷ್ಟು? 41,310. ನಮಗೆ ಫಾರ್ 480 kg what is the cost? So very simple, 41,310 into 480 divided by 2230. ಇಷ್ಟು ಮಾಡಿದಾಗ ನಮ್ಗೆ ಎಷ್ಟಪ್ಪ ಬರುತ್ತೆ ಅಂದ್ರೆ ನಮಗೆ 8,892 ಬರುತ್ತೆ. ಓಕೆ, ಸೊ ಇದನ್ನ ನಾನು ಇದು ಮಾಡ್ತೇನೆ. 8,892 ಬರುತ್ತೆ. ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ಹೆಂಗ್ ಕಂಡುಹಿಡಿಯೋದು ಅನ್ನೋದನ್ನು ನಾನು ಹೇಳಿದ್ದೀನಿ. ಓಕೆ, ನೋಡಿ, ದಿಸ್ ಈಸ್ ದ ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಈ ರೀತಿ ನೀವು ಕ್ಲೋಸಿಂಗ್ ಸ್ಟಾಕ್ ಅನ್ನ ಕಂಡುಹಿಡ್ಕೋಬೇಕು. ಸೊ ಕ್ಲೋಸಿಂಗ್ ಸ್ಟಾಕ್ ಅನ್ನ ಕಂಡುಹಿಡಿದ್ರೆ ನೆಕ್ಸ್ಟ್ ಲೆಡ್ಜರ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡಬೇಕು. ಸೊ ಅದನ್ನ ನಾನು ನಿಮಗೆ ಇನ್ನೊಂದು ವಿಡಿಯೋಲ್ ಮಾಡ್ತೀನಿ. ಯಾಕಂತಂದ್ರೆ ಇದೇ ವಿಡಿಯೋಲ್ ಮಾಡಿದ್ರೆ ತುಂಬಾ ಡಿಲೇ ಆಗುತ್ತೆ, ತುಂಬಾ ಲಾರ್ಜ್ ವಿಡಿಯೋಸ್ ಆಗುತ್ತೆ. ಹಾಗಾಗಿ ನಾನು ಮತ್ತೊಂದು ವಿಡಿಯೋನಲ್ಲಿ ನಿಮಗೆ ಲೆಡ್ಜರ್ ಅಕೌಂಟ್ಸ್ ಅನ್ನ ಹೇಳ್ಕೊಡ್ತೇನೆ. ಸೊ ಥ್ಯಾಂಕ್ ಯು.